my father, I think he knew or he raised me well. Yes. Okay. Yeah. He made me to appreciate the good things in life. So he made me to read some books. He made me to listen to the music, good music, and he also made me to watch good movies in his own way, Yeah. whatever possible in a small place. So adu hangaitu. So I think that led to this whole movie making passion. Yeah. ಆ ಥರ ಆಯ್ತು ಅನ್ಸುತ್ತೆ. ವಾವ್ ಸರ್, ನಿಮ್ದು ನಂದು ತುಂಬಾ ಸಿಮಿಲಾರಿಟೀಸ್ ಇದೆ ಅಲ್ಲ? ನಮ್ಮ ಭಾಷೆಯಲ್ಲಿ ಮಾತಾಡ ಟ್ರೈ ಮಾಡ್ತೀನಿ ಸರ್. ಬಹಳ ಸಿಮಿಲಾರಿಟೀಸ್ ಐತ್ರಿ ಸರ್. ನಿಮಗೂ ನಿಮ್ಮ ತಂದೆದು ತಂದೆದು ಅವರು ನನಗೆ ನೋಡ್ರಿ ಈ ಸಿನಿಮಾ ನೋಡ್ರಿ, ಅವ್ರಿಗೆ ರಾಜೇಶ್ ಖನ್ನಾ ತುಂಬಾ ಇಷ್ಟ, ಅಮಿತಾಬ್ ಬಚ್ಚನ್ ತುಂಬಾ ಇಷ್ಟ. ಸೊ ಅವರು ಆ ಸಿನಿಮಾಗಳು ಹೇಳೋರು. ನಮ್ಮ ಮಮ್ಮಿಗೆ ವಿಷ್ಣುವರ್ಧನ್ ಅವ್ರು ತುಂಬಾ. ಸೊ ನನಗೆ ಎಲ್ಲಾ ರೀತಿ ಸಿನಿಮಾನು ನೋಡೋದು, ಬೇರೆ ಬೇರೆ ಲ್ಯಾಂಗ್ವೇಜಸ್ದು. ಆಮೇಲೆ ತುಂಬಾ ಒಳ್ಳೆ ಸಿನಿಮಾಗಳು ಪಿಕ್ ಮಾಡ್ಬಿಟ್ಟು ಇದು ನೋಡ್ರಿ ಮೇಘ್ನಾ ಅವರೇ ಅಂತ ಹೇಳ್ತಿದ್ರು. ಮೇಘ್ನಾ ಅವರೇ ಅಂತಾನೆ ಮಾತಾಡ್ತಾರೆ. ಇಲ್ಲ ಇಲ್ಲ ಸರ್, ಅಂದ್ರೆ ನಮ್ ಗುಲ್ಬರ್ಗ ಕಡೆ ಎರಡು ತರದ್ದು ರೀತಿಯಲ್ಲಿ ಮಾತಾಡೋದು ಅಲ್ವಾ, ಗೊತ್ತಿರುತ್ತೆ. ಒಂದು ಏನೋ ಅಂತ ಅಲ್ವಾ, ಇನ್ನೊಂದು ಏನ್ರಿ. ಸೊ ಒಂದು ರೂಢ್ ಆಗಿ ಬರುತ್ತೆ, ತುಂಬಾನೇ ರೆಸ್ಪೆಕ್ಟ್ ಪ್ರೀತಿ ಬರುತ್ತೆ. ಅದು ನಮ್ದು ರೆಸ್ಪೆಕ್ಟ್ ಪ್ರೀತಿ. ಸೊ ನಮ್ ತಂದೆ ನನಗೆ ರೀ ಅಂತಾನೆ ಮಾತಾಡೋದು. ಏನ್ರಿ ಮೇಘ್ನಾ, ಊಟ ಆಯ್ತೇನ್ರಿ, ಇವಾಗ್ಲೂ ಹಂಗೆ ಮಾತಾಡ್ತಾರೆ ಸರ್. ಸೊ ಅವರು ಮೇಘ್ನಾ ಅವರೇ ಈ ಸಿನಿಮಾ ನೋಡ್ರಿ ನೀವು ಅಂತ ಚಿಕ್ಕವಳಿದಾಗ್ಲೇ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಬೆಳೆಸಿರೋದು. ಸೊ ಅವ್ರು ಸೆಲೆಕ್ಟ್ ಮಾಡಿ ನನಗೂ ಕೂಡ ಸಿನಿಮಾಗಳು ತೋರಿಸ್ತಾ ಇದ್ದಾರೆ. ಆ ಥರದ್ದು ಯಾವ್ದಾರ ಒಂದು ಸಿನಿಮಾ ನೆನಪು which you loved most? ತುಂಬಾ ಇದೆ ಸರ್. ಆಕ್ಚುಲಿ ಚೈಲ್ಡ್ಹುಡ್ ಅಲ್ಲಿ ರಾಜೇಶ್ ಖನ್ನಾ ಬಾವರ್ಚಿ. ಎಸ್, ಅದು ತುಂಬಾ ದೊಡ್ಡ ಎಫೆಕ್ಟ್ ಆಗಿದೆ ಸರ್ ನನ್ನ ಮೇಲೆ. ಅವ್ರು ಏನ್ ಹೇಳ್ಕೊಟ್ರಲ್ವಾ, ಫಿಲಾಸಫಿಕಲ್ ಆಗಿ ಏನೇನ್ ಹೇಳಿದ್ದಾರೆ, ತುಂಬಾ ನಂಗೆ ಚಿಕ್ಕವಳಿದಾಗ್ಲೇ ಅರ್ಥ ಆಗಿದ್ದು. ನಿಮಗೆ ಬಾವರ್ಚಿಗೂ ಮತ್ತು ನನ್ನ ಇದಕ್ಕೂ ಒಂದು ಕನೆಕ್ಷನ್ ಅದ. ಸೊ ಏನಂದ್ರೆ ಬಾವರ್ಚಿ ಮಾಡಿದವ್ರು ಋಷಿಕೇಶ್ ಮುಖರ್ಜಿ, ಹೌದಾ? ಸೊ ನಾನು ನಮ್ಮ ಮನೆಯವರು ಪಲ್ಲವಿ, ವಿ ಆರ್ ಬಿಗ್ ಫ್ಯಾನ್ ಆಫ್ ಋಷಿಕೇಶ್ ಮುಖರ್ಜಿ. ಸೊ ನಮ್ಮ ಮಗನಿಗೆ ನಾನು ಋಷಿಕೇಶ್ ಅಂತ ಹೆಸರಿಟ್ಟೇನೆ. ಇಟ್ ಹ್ಯಾಪನ್. ಸೊ ಅಂದ್ರೆ ಈಗ ನಾವು ಯಾರಿಗೂ ಹೇಳ್ಕೊಳಿಕ್ ಆಗಂಗಿಲ್ಲ, ಯಾಕಂದ್ರೆ ಸಡನ್ಲಿ ನಮ್ಮ ತಂದೆಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅವರು ಏನೋ ಹಿಂಗೆಲ್ಲ ಮಾಡಿದೆ. ನಮ್ಮ ತಂದೆ ನನ್ನ ಮಗನ ಹೆಸರಿಡೋ ಟೈಮ್ನೊಳಗೆ ಹಿ ಹ್ಯಾಡ್ ಟ್ರಾವೆಲ್ಡ್ ರಿಷಿಕೇಶ್. ನಾನು ನಮ್ಮಮ್ಮ ಮತ್ತು ನಮ್ಮ ತಂದೆ ಅದೆಲ್ಲ ವಾಪಸ್ ಬಂದಾಗ ಮಗನ ನಾಮಕರಣ ಇತ್ತು, ಏನ್ ಹೆಸರಿಡು, ಋಷಿಕೇಶ್ ಅಂತ ಇಡ್ರಿ ಅಂದ್ರು. ಸೊ ನಾವು ನಮ್ಮ ತಂದೆನ ಹೆಸರಿಟ್ಟಿದ್ದು ಅಂತ ಹೇಳಿ ಬಹಳ ಇದರಿಂದ ಭಯಭಕ್ತಿಯಿಂದ ಮಾಡಿದ್ರು ನಮ್ಮಿಬ್ಬರಿಗೂ ಗೊತ್ತಿತ್ತು, ಬಿಕಾಸ್ ಆಫ್ ಇದು ಅಂತ ಹೇಳಿ ಅವನ ಹೆಸರು ಋಷಿಕೇಶ್ ಮೊದಲನೇದು. ಎರಡನೇದು ಮೂವಿ ಮೇಕಿಂಗ್ನೊಳಗೆ ನನಗೆ ಇಫ್ ಎಟ್ ಆಲ್ ರೆಫರೆನ್ಸ್ ಇರ್ಬೇಕಲ್ಲ, ನನಗೆ ರೆಫರೆನ್ಸ್ ಇರೋದು ದ ಪಾಪ್ಯುಲರ್ ಮೂವಿ ಮೇಕರ್ ಲೈಕ್ ಮನಮೋಹನ್ ದೇಸಾಯಿ ಆ್ಯಂಡ್ ಅಗೇನ್ another level of popular maker like Hrishikesh Mukherjee. So I feel I should try to attempt bringing these two essence of the directors. ಇದು ನಾನು ನನ್ನ ಸಿನಿಮಾದಲ್ಲಿ ತರೋಕೆ ಪ್ರಯತ್ನ ಪಡ್ತಾ ಇರ್ತೀನಿ.